ಕೆವೈಸಿ ಪೂರ್ಣಗೊಳಿಸದ ವಾಹನ ಮಾಲೀಕರ ಫಾಸ್ಟ್ಯಾಗ್ ಖಾತೆಯನ್ನು ನಿರ್ಬಂಧಿಸಲಾಗುವುದು ಎಂದು ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ NHAI ತಿಳಿಸಿದೆ. ಈಗಾಗಲೇ ಒಂದು ವಾಹನಕ್ಕೆ ಹಲವು ಫಾಸ್ಟ್ಯಾಗ್ಗಳು ಒಂದೇ ಫಾಸ್ಟ್ಯಾಗ್ ಅನ್ನು ಹಲವು ವಾಹನಗಳಿಗೆ ಬಳಸುವುದು ಹೀಗೆಲ್ಲ ನಡೆಯುತ್ತಿರುವುದರಿಂದ ಮತ್ತು ಆ ಕಾರಣದಿಂದಾಗಿ ಟೋಲ್ ಪ್ಲಾಜಾಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಿರುವುದರಿಂದ ಕೇಂದ್ರ ಸಂಚಾರ ಸಚಿವಾಲಯ ಈ ನಿರ್ದೇಶನ ನೀಡಿದೆ. ಇನ್ನು ಮುಂದೆ ಒಂದು ವಾಹನಕ್ಕೆ ಒಂದು ಫಾಸ್ಟ್ಯಾಗ್ ಎಂಬ ನೀತಿಯನ್ನು ಅನುಸರಿಸಲಾಗುವುದು ಮತ್ತು ವಾಹನ ಮಾಲೀಕರು ಈ ನೀತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ ಎಂದು ಸೂಚನೆ ನೀಡಲಾಗಿದೆ. ಒಂದೇ ಫಾಸ್ಟ್ಯಾಗ್ ಅನ್ನು ಹಲವು ವಾಹನಗಳಿಗೆ ಬಳಸುವವರು ಆ ಫಾಸ್ಟ್ಯಾಗ್ ಚೀಟಿಯನ್ನು ವಾಹನದ ಗಾಜಿಗೆ ಅಂಟಿಸಿರುವುದಿಲ್ಲ. ಆದ್ದರಿಂದ ಸರಾಗವಾಗಿ ಟೋಲ್ಗಳಲ್ಲಿ ವಾಹನಗಳ ಚಲನೆಯಾಗದೆ ಇತರರಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಈ ಕ್ರಮ ಕೈಗೊಳ್ಳಲಿಕ್ಕೆ ಅದು ಒಂದು ಕಾರಣ ಎಂದು ಹೇಳಲಾಗಿದೆ. ಜನವರಿ 31ರ ನಂತರ ಫಾಸ್ಟ್ಯಾಗ್ ಅಕೌಂಟ್ನಲ್ಲಿ ಹಣವಿದ್ದರೂ ಕೂಡ ಸಂಪೂರ್ಣ ಕೆವೈಸಿ ಮಾಡದ ವಾಹನಗಳ ಫಾಸ್ಟ್ಯಾಗ್ ಅನ್ನು ನಿಷ್ಕ್ರಿಯ ಮಾಡಲಾಗುವುದು ಎಂದು ಪ್ರಾಧಿಕಾರ ಚೇತಾವಣಿ ನೀಡಿದೆ.